ಯಾವನಾರ ಈ ಕಾಡಿನ ತಂಟೆಗೆ ಬಂದ್ರೆ ಅಲ್ಲೇ ಸೀದಾ ಹಾಕ್ಬಿಡೋಣ ಕಡ್ದಾಕ್ಬಿಡೋಣ ಅಲ್ಲೇ ಅವ್ರನ್ನ. ಇಲ್ಲೇನು ಮಾಡಕತ್ತೀರಿ? ಏನ್ ಸರ್ ಕಾಡಿಗೆ ಬಂದ್ಬಿಟ್ಟಿದ್ರೆ ಬರ್ಬೇಕಲ್ಲಪ್ಪ. ನೀವು ಕಾಡು ಖಾಲಿ ಮಾಡ್ಬೇಕಂತ ಆದೇಶ ಬಂದೈತಿ ಮೇಲ್ಗಡೆ ಇದ್ದ. ಯಾವನ್ ಹೇಳಿ ಸರ್ ಅವ್ನ ಇಲ್ಲೇ ಸೀದಾ ಹಾಕ್ಬಿಡ್ತೀವಿ. ಇದು ನಾ ಹೇಳಕತ್ತಿಲ್ಲ, ಮೇಲಿದ್ದ ಅಧಿಕಾರಿಗಳು ಹೇಳಕತ್ತಾರ. ಇನ್ನೆರಡು ದಿನದ ನೀವು ಕಾಡು ಖಾಲಿ ಮಾಡ್ಬೇಕು. ಈ ಕಾಡ್ ಕಾಯಾರ ನಾವು ಸರ್ ನಮ್ಮನ್ನೇ ಖಾಲಿ ಮಾಡೋದಂದ್ರೆ ಹೆಂಗ? ಅವ್ರು ಬರ್ತಾರ, ಅವ್ರ ಜೋಡಿ ಮಾತಾಡ್ರಿಪ್ಪ. ನನಗೆ ಹೇಳಂದಾರ, ಹೇಳಕ್ ಬಂದೆ ನಾನು. ಬರ್ಲಿ ನೋಡ್ಕೊಂತೀವಿ. ಸರಿ. ಏ ಮಂಜ, ಈ ಕಾಡು ನೋಡ ಎಷ್ಟು ಸುಂದರವಾಗೈತಿ. ಹೌದು ಕಣ್ಲ, ಈ ಕಾಡಿನ ಮಧ್ಯೆ ಇರೋರು ನಾವೇ ಪುಣ್ಯವಂತರು. ಹೌದು, ಈ ಪ್ರಕೃತಿ ಮೇಲೆ ಯಾ ಜನರ ಕಣ್ಣು ಬೀಳ್ಬಾರ್ದು. ಫಸ್ಟ್ ಈ ನಾಡಿನ ಜನರ ಕಣ್ಣು ಬೀಳ್ಬಾರ್ದು. ಆ ತರ ನೋಡ್ಕೋಬೇಕು ನಾವಿಬ್ರು ಈ ಕಾಡನ್ನ. ಹೌದು, ನಡಿ ಹೋಗೋಣ. ಈ ಕಾಡು ಒಂದ್ ರೌಂಡ್ ಸುತ್ತಾಡಿ ಬರೋಣ. ಹೋಗಿ ಬರೋಣ ನಡಿ. ಈ ಕಾಡು ಸುತ್ತಾಕೊಂಬರಂ ಬಾ. ಹೋಗೋಣ ನಡಿ. ಹೌದು, ಮೊನ್ನೆ 4 ಹುಲಿ ಇದ್ವು, ಈಗ 3 ಕಾಣವಂತವು. ಇನ್ನೊಂದು ಎಲ್ಲಿ ಹೋತು? ಯಾರೋ ಊರ್ನವ್ರು ಯಾರೋ ತಗೊಂಡೋಗಿರ್ತಾರ ಬಿಡು. ಈ ಕಾಡ್ ಕಾಯೋರು ನಾವ ಹಿಂಗಂದ್ರೆ ಹೆಂಗ? ಒಂದ್ ಸ್ವಲ್ಪ ನಿಗಾ ವಹಿಸ್ಬೇಕು ನಾವು. ವಹಿಸ್ಬೇಕು, ಆದ್ರೆ ಮತ್ತೆ ಏನ್ ಮಾಡೋದು? ನೋಡಂಬ ನೋಡಿ. ಏನ್ ಸರ್ ಈ ಕಡೆ ಬಂದ್ಬಿಟ್ಟಿದ್ರ? ಏನಿಲ್ಲ ಮುತ್ತಪ್ಪ, ನಿಮ್ಗೆ ಹೇಳಿದ್ನಲ್ಲಿ 2 ದಿನದ ಕಾಡು ಖಾಲಿ ಮಾಡ್ಬೇಕಂತಂದು ಅದನ್ನ ಹೇಳೋಕೆ ಬಂದೆ. ಅದು ಬಿಡ್ರಿ ಸರ್, ನಾ ಅದಕ್ಕಿಂತ ಮೊದ್ಲ ನಿಮ್ಗೆ ಒಂದು ವಿಷಯ ಹೇಳ್ಬೇಕಿತ್ತು. ಏನಾತಪ್ಪ ಅಂತದು? ಇಲ್ಲೇ ನಮ್ಮ ಕಾಡಲ್ಲಿ ಒಂದು 10 ಆನೆ ಇದ್ವು, 4 ಹುಲಿ ಇದ್ವು. ಅದ್ರಾಗ 3 ಹುಲಿ ಕಾಣ್ತಿದ್ದೆವು. ನೀವು ಎತ್ತಾಗ ಡ್ಯೂಟಿ ಮಾಡ್ತಿದ್ರೆ ಮತ್ತೆ ಎಕ್ಸ್ಟ್ರಾ ಹಾಕ್ಸಿವಲ್ರಿ ಡ್ಯೂಟಿಗೆ ನೀವು? ಆದ್ರೂ ನೋಡಿ ಸರ್, 3 ಇರೋದು, ಒಂದು ಇಲ್ಲೇ ಇಲ್ಲ. ಈ ಕಾಡ್ ಕಾಯೋರ್ಗೆ ಕಾಣುವಲ್ವು, ನೀವು ಲಕ್ಷಣ ವಹಿಸುವಲ್ರಿ. ನಾವಿಬ್ರು ನೋಡಿದ್ರೆ ನಮ್ಮ ಕಾಡೆಲ್ಲ ಸುತ್ತಾಡ್ತೀವಿ, 3 ಕಾಣಿಸ್ತಾ ಇದೆ, ಇನ್ನೂ ಒಂದು ಕಾಣಿಸ್ತಾನೆ ಇಲ್ಲ. ನಮ್ಮನ್ನ ಖಾಲಿ ಮಾಡಂತಂದು ನೀವು ಹೇಳ್ತೀರಾ? ಆದೇಶ ಕೊಟ್ಟಿದ್ದು ನಾನಲ್ಲ, ಮೇಲಿರೋ ಹೇಳ್ಯಾರ. ಅವ್ರು ಕರ್ಕೊಂಬಂದು ನಿಮ್ಗೆ ಭೇಟಿ ಮಾಡಿಸ್ತೀನಿ, ಇಲ್ಲೇ ನಿಂದಿರಿ. ಆಯ್ತು. ಇವತ್ತು ಹೊಸ ಆಫೀಸರ್ ಬರಾಕತ್ತಾರ, ಅವ್ರು ಇನ್ವೈಟ್ ಮಾಡಕ್ಕೆ ಹೋಗ್ಬೇಕು. ನಾನು ಬರ್ತೀನಿ. ನಾನು ಆಯ್ತು, ಹೋಗಿ ಬರ್ರಿ ಸರ್. ಹೋಗಿ ಬರ್ರಿ. ನಾವಿಲ್ಲೇ ಕಾಡ್ ಸುತ್ತ ನಡೆಯುವ. ನಾವಿರುವ ತಾಣವೇ ಚಂದದ ಗುಡಿ, ಗಂಧದ ಗುಡಿ, ಈ ಚಂದದ ಗುಡಿ. ಅಲ್ಲಿ ಮತ್ತೆ ಈ ಕಾಡ್ ಕಾಯಕ್ಕೆ ನಮ್ಗೇನು ಪಗಾರ ಕೊಡ್ತಾರೇನ? ಹುಚ್ಚ, ನಾವು ಪಗಾರ ಕೊಟ್ರ ಮಾಡೋದಲ್ಲ. ಇದು ನಮ್ಗೆ ಇರಾಕ ಜಾಗ ಕೊಟ್ಟೈತಿ, ಹಣ್ಣು ಹಂಪ್ಲ ಕೊಟ್ಟೈತಿ, ಮತ್ತು ಒಳ್ಳೆ ಗಾಳಿ, ಒಳ್ಳೆ ನೀರು, ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟೈತಿ ನಮ್ಗೆ ಈ ಕಾಡು. ಈ ಕಾಡಿಗೆ ನಾವು ಕಾಸಿಗೆ ಆಸೆ ಪಟ್ರೆ ಈ ಪ್ರಕೃತಿನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಬಾ ನಡಿ ಹೋಗೋಣ. ನಡಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಸರ್ ಬಂದಾರ, ಬೈತಾರ. ಸರ್, ಗುಡ್ ಈವ್ನಿಂಗ್ ಸರ್. ಈ ಕಾಡೆಲ್ಲ ನೋಡ್ತಾರ ವ್ಯಕ್ತಿ ನೀನೇನಾ? ಹೌದು ಸರ್. ಏನು ಹೆಸರು? ನನ್ನ ಹೆಸರು ಬಸಪ್ಪ ಅಂತ. ಓಕೆ ಸರ್, ನೀವು ನಮ್ಮ ಕಾಡಿಗೆ ಆಫೀಸರ್ ಬಂದಿದ್ದು ಭಾಳ ನಮ್ಗೆ ಖುಷಿ ಐತಿ. ಈ ಕಾಡನ್ನ ಭಾಳ ಹಗರಣ ನಡೆಯಕತ್ತಿದ್ವು. ಇನ್ಮ್ಯಾಗ ನಾ ಬಂದಲ್ಲ, ಅದೇನೋ ಹಗರಣ ಇದ್ರು ನೋಡೋಣ ಬರ್ರಿ. ಬನ್ನಿ ಸರ್. ಬಸಪ್ಪ. ಹಾಂ ಸರ್. ಈ ಕಾಡಿನ ಒಟ್ಟು ವಿಸ್ತೀರ್ಣ ಎಷ್ಟಿತ್ತಪ್ಪ? ಇದು ಒಟ್ಟು ಟೋಟಲ್ 400 ಎಕರೆ ಐತೆ ಸರ್. ಇದು ಇಲ್ಲಿ ಎಲ್ಲ ಔಷಧಿ ಗಿಡಮೂಲಿಕೆಗಳು ಎಲ್ಲ ಮಸ್ತ್ ಅದಾವು. ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಇಲ್ಲಿ. ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಸರ್. ಹೌದಾ? ಕಾಳ್ರು ಮತ್ತು ಗಿಡ ಏನು ಕಡಿಯಂಗಿಲ್ಲಲ್ಲ? ಅದು ಒಂದು ಸ್ವಲ್ಪ ಮೊನ್ನೆ ಗಿಡ ಪಡ ಎಲ್ಲ ಕಡ್ದಿದ್ರು ಕಾಳ್ರು. ಅದ್ರ ಬಗ್ಗೆನೂ ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು ಸರ್ ಇವಾಗ. ಸರಿ, ಈಗ ಅದೇನೋ ಪ್ರಾಬ್ಲಮ್ ಇದ್ರೂ ಬರೀ ನೋಡೋಣ ಎಲ್ಲಿ ಏನೈತಿ. ಇನ್ಮ್ಯಾಗ ಎಲ್ಲ ಚೆಕ್ ಪೋಸ್ಟ್ನಾಗನ ಟೈಟ್ ಸೆಕ್ಯೂರಿಟಿ ಆಗಿರಿ. ಓಕೆ ಸರ್. ಅದು ಏನಪ್ಪ ಅಂದ್ರೆ ನೋಡೋಣಂತೆ. ಸರಿ ಸರ್, ಬರ್ತೀನಿ ಸರ್ ನಾನು. ಓಕೆ. ಬಸಪ್ಪ, ಏನು ಮಾಡತ್ತೀವ ನೀನು ಇಲ್ಲಿ? ಇಲ್ಲ ಸರ್, ಮೊನ್ನೆ ಕಳ್ಳರ ಕಾಟ ಭಾಳ ಆಗಿತ್ತು, ಅದಕ್ಕೆ ತಂತಿ ಬೇಲಿ ಹಾಕತ್ತಿದ್ದೆ ಸರ್. ಹೌದಾ? ಅಲ್ಲೋ, ನೀನು ಕಡಿಮೆ ಪಗಾರ ಐತಿ, ಇದೆಲ್ಲ ಕೆಲಸ ಮಾಡ್ತಲ್ಲ, ನಡೀತೈತನ ಸರ್? ನಾವು ಪೇಮೆಂಟ್ ಬೇರೆ ಆಳಾಚ್ ಮಾಡಿಸಿರ್ತಾನೆ. ನಾವು ಪಗಾರಕ್ಕಾಗಿ ದುಡಕತ್ತಿಲ್ಲ ಸರ್. ನಮ್ಮ ಪರಿಸರನ ನಾವು ಉಳಿಸ್ಬೇಕು. ಹೌದಾ? ಈ ಪರಿಸರನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ದಿದೆ ಸರ್. ಅದನ್ನೇ ಮಾಡ್ಬೇಕು ನಾವು. ಹೌದಾ? ಎಷ್ಟು ದಿನ ಅಂತ ಉಳಿಸ್ಕೊಂತಿರೋ ಮರ್ರೆ? ಸರ್, ಏನಾದ್ರು ಅಂತ ಏನಿಲ್ತೋ, ಈ ಕಾಡು ಎಲ್ಲಿ ಮಟ್ಟ ಐತಿ, ಏನೇನು ಗಿಡಗಳು ಅದಾವು, ಎಷ್ಟು ವಿಸ್ತೀರ್ಣ ಐತಿ, ಬಾ ತೋರಿಸ್ಬಾ ನೋಡೋಣ. ಬರ್ರಿ, ಬರ್ರಿ. ಈ ಪ್ರಕೃತಿ ಎಷ್ಟು ದಿನ ಅಂತ ಉಳಿಸ್ಕೊಂಡು ಹೋಗ್ತೀರಿ, ನಾನು ನೋಡ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು 400 ಎಕರೆ ಟೋಟಲ್ ಇದು ಇರೋದು. ಇಲ್ಲೆಲ್ಲ ಗಿಡಮೂಲಿಕೆಗಳನ್ನು ಸಿಗ್ತಾವೆ. ಗಂಧದ ಮರ,
ತೆಗಿನ ಮರ ಸಿಗುತ್ತಾ? ಗಂಧದ ಮರ, ತೇಗಿನ ಮರ, ರಕ್ತ ಚಂದನ, ಇನ್ನೂ ಗಿಡಗಳಲ್ಲಿ ಹಲವಾರು ಗಿಡ ಸಿಗ್ತಾವೆ ಸರ್ ಇಲ್ಲಿ. ಯಾಕಿಲ್ಲ, ಸಿಟಿಯಾಗ ನಾನು ಮನೆ ಹಾಕ್ಸಿದ್ದೆ. ಹಾಂ ಸರ್. ಅದಕ್ಕೆ ಕೇಳಿದೆ ಸುಮ್ಮನೆ. ಸರ್ ಇವೆಲ್ಲ ಈ ಥರ ಗಿಡ ಅದಾವು. ಇದು ಬೇವಿನ ಗಿಡ. ಇದು ತೆಗಿನ ಮರ ಎಲ್ಲಿದೆ? ತೇಗು ಹೋಗಿ ಅಲ್ಲೇ ಮುಂದೆ ಕಡೆ ಹೋಗ್ಬೇಕು ಸರ್. ಹೌದಾ? ಹಾಗಿದ್ರೆ ಇವತ್ತು ರಾತ್ರಿ ಒಂದು 10 ಮಂದಿ ಕಳಿಸ್ತೀನಿ, ಒಂದು 2 ಲಾರಿ ಕಳಿಸ್ತೀನಿ. ಒಂದಷ್ಟು ಗಿಡಗಳನ್ನ, ತೆಗಿನ ಗಿಡಗಳನ್ನ ಕಡಿಸಿಟ್ರೆ ಸ್ವಲ್ಪ ಕೆಲಸ ಇದು ಬೇಕಾಗುತ್ತೆ ಸರ್. ಅರಣ್ಯ ಉಳಿಸೋರ ನಾವು ಈ ಥರ ಕೆಲಸ ಮಾಡಿದರೆ ನಮ್ಗೆ ಹೆಂಗಾಗತ್ತೆ ಸರ್? ನಂಗೆ ಮನೆಗೆ ಬೇಕು ತೋರ, ಮನೆ ಕಟ್ಸಾತೀನಿ. ಮೇಲಾಧಿಕಾರಿಗಳಿಗೆ ಕೇಳಿದ್ರೆ ಏನಾರ ಒಂದು ಕೇಸ್ ಬರೆದು ನಾನೆಲ್ಲ ಫೈಲ್ ಮಾಡ್ತೀನಿ. ಯಾಕೆ ಇಲ್ಲಿ ಕೆಡಿಸ್ಕೊಂತೀನಿ ನೀನು? ಬಸಪ್ಪ, ಇಲ್ಲಿ ಯಾರ ಜನ ಬಂದ್ರಲ್ಲ ಇಬ್ಬರೇ, ಯಾರು ಇವ್ರೆ? ಅವರು ನಮ್ಮವರು ಸರ್, ಇಲ್ಲೇ ಕಾಡು ಒಳಗೆ ವಾಸ ಮಾಡ್ತಾರೆ ಅವರು. ಇವರೇ ಸರ್ ಹೊಸ ಅಧಿಕಾರಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಾವು ಎಷ್ಟು ಕೆಲಸ ಮಾಡ್ತೀವಿ ಇಲ್ಲಿ ಅಷ್ಟು ಕೆಲಸನ ಅವರ ಮಾಡ್ತಾರೆ ಸರ್. ಒಂದು ಗಿಡ ಬೀಳಿ ಪ್ರಾಣಿಗೆ ಏನೋ ಒಂದು ಅಸ್ತವ್ಯಸ್ತ ಆದರೂ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಸರ್ ಅವರು. ಹೌದಾ? ಒಳ್ಳೆ ಜನ ಅಂತ ನೀ ಆಯ್ತು. ಒಳ್ಳೆ ಕಳ್ಳನ ಮಕ್ಳು ಇದ್ದಾಗ ಅದರಲ್ಲ ಮರೆ ನೋಡಕ್ಕೆ ಇವ್ರೆ. ಕಾಡು ಒಳಗೆ ಹುಟ್ಟು ಬೆಳೆದಾರಲ್ಲ, ಅದಕ್ಕೆ ಆ ಥರ ಕಾಣ್ತಾರೆ ಅವರು. ಹೌದಾ? ಕಾಡಲ್ಲಿ ಗಿಡ ಮರ ಏನೇ ಮಿಸ್ ಆದ್ರೂ ಎಷ್ಟು ಅದಾವ ನಮ್ಮ ಕೌಂಟಿಂಗ್ ಐತಿ. ಏನು ಮಿಸ್ ಅಲ್ಲಾರ್ದಂಗೆ ನೋಡ್ಕೊರಿ. ಈ ಕಾಡು ನೋಡ್ಕೊಂಡು ಹೋಗ್ತಾರೆ, ಜವಾಬ್ದಾರಿ ನಿಮ್ಕಿನ ಹೆಚ್ಚು ನಮಗೈತಿ ಸರ್. ಕಾಡು ಒಂದು ದಾರಿ ಮಾಡಿಕೊಟ್ಟಿದೆ ನಮ್ಮ ಜೀವನಕ್ಕೆ. ಹೆಚ್ಚಾಗಿ ನಿಮ್ಕಿನ ಹೆಚ್ಚಾಗಿ ನಾನು ನೋಡ್ಕೊಂಡು ಹೋಗ್ತಿದ್ದೀವಿ. ನೋಡ್ತೀರಾ? ಹಾಂ ಸರ್. ಕಾಡಲ್ಲಿ ಏನೋ ತೊಂದರೆ ಆದ್ರೂ ನಿಮ್ಗೆ ಸುದ್ದಿ ಮುಟ್ಟಿಸ್ತೀವಿ ಸರ್. ನಿಮ್ಮ ಬೆಂಬಲ ನಮಗೆ ಇರ್ಬೇಕು ಸರ್. ಬರ್ತೀವಿ ಸರ್. ಹೌದು. ಬಸಪ್ಪ ಬಾ ಇಲ್ಲಿ. ಮೇಲಿಂದ ನೋಟಿಸ್ ಬಂದೈತಿ, ಆ ಕಾಡು ಜನನ ಖಾಲಿ ಮಾಡಂತೇಳಿ, ಕಾಡು ಬಿಟ್ಟು ಹೋಗಂತೇಳಿ ಅವ್ರಿಗೆ. ಈ 400 ಎಕರೆ ಕಾಡಲ್ಲಿ ರೆಸಾರ್ಟ್, ಪಾರ್ಕ್, ಕಾರ್ಖಾನೆಗಳನ್ನ ಕಟ್ಸೋದೈತಿ. ಮೇಲಿಂದ ಆದೇಶ ಬಂದೈತಿ. ಆ ಕಾಡು ಜನನ ಕಳಿಸ್ಬಿಡಿ ಎಲ್ಲಾರ. ಸರ್ ಅವ್ರು ನಮ್ಮಂಗೇನೆ ಕೆಲಸ ಮಾಡ್ತಾರೆ ಅವರು. ಪಾಪ ಅವ್ರು ಕಳಿಸಿರೋ ಅವ್ರು ಹೊಟ್ಟೆ ಪಾಡೀನಿ ಸರ್. ಕಳಿಸ್ರಿ, ಮುಂದೆ ನೋಡ್ಕೊಳ್ಳೋಣ. ಓಕೆ ಸರ್. ಇವರೇನು ಬಂದು ಒಂದೇ ದಿನಕ್ಕೆ ಕಾಡು ನಾಶದ ಬಗ್ಗೆ ಮಾತಾಡಕತ್ತಾರಲ್ಲ. ಬರೀಪ್ಪ ಸಾಹೇಬ್ರನ್ನ ಭೇಟಿ ಮಾಡಿಸಂದ್ರಲ್ಲ, ಭೇಟಿ ಮಾಡಿಸ್ತೀನಿ ಸರ್. ಇವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ ನೋಡಿ. ಯಾಕಪ್ಪ ಕಾಡು ಖಾಲಿ ಮಾಡಪ್ಪ ನಾಳಿಂದ? ಏನು ಸರ್, ನಮ್ಮನ್ನೇ ಕಾಡು ಖಾಲಿ ಮಾಡಿ ಅಂತಿದ್ರೆ ಈ ಕಾಡಿಗೆ ನಾವೇನು ಹಾನಿ ಮಾಡಿವ? ಏನು ಮಾಡಿವ ಸರ್? ಈ ಕಾಡು ಸರ್ಕಾರಕ್ಕೆ ಏನು ಯೂಸ್ ಇಲ್ಲ. ಹಾಂ, ಪಾರ್ಕ್, ರೆಸಾರ್ಟ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸೋಣ, ಒಳ್ಳೆ ಹೈವೇ ರಸ್ತೆ ಮಾಡ್ಸೋಣ. ಅಲ್ಲ ಸರ್, ಈ ಕಾಡು ಹಾಳು ಮಾಡಿ ಈ ಗಿಡ ಎಲ್ಲ ಕಡಿದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಏನು ಮಾಡ್ಬೇಕು? ಅವು ಮೂಕು ಪ್ರಾಣಿಗಳು. ನಾವಾದ್ರೆ ಮಾತು ಬರ್ತಾ ಹಸಿವಾಗೈತೆ ಅಂತಂದು ಯಾರ್ಯಾರ ಕಡೆ ಕೇಳಿ ಆದ್ರೂ ತಿಂತೀವಿ. ಆ ಪ್ರಾಣಿ ಪಕ್ಷಿಗಳು ಏನು ಮಾಡ್ಬೇಕು? ಕಾಡು ಬಿಟ್ರೆ ಅವಕ್ಕೆ ನಾಡಿನಲ್ಲಿ ಬದುಕಕ್ಕಾಗಲ್ಲ. ಈ ಕಾಡಿನಾಗಿರೋ ಒಂದು 4 ಫ್ರೆಂಡ್ಸ್ ಹತ್ರ ಏನಾಗಲ್ಲ ಅವ್ರಿಗೆ. ನೀವು ಅಲ್ಲ ಸರ್, ಕಾಡು ಉಳಿಸೋ ಅಧಿಕಾರಿಗಳು ನೀವೇ ಹಿಂಗಂದ್ರೆ ಇನ್ನು ನಾವು ಅನ್ಎಜುಕೇಟೆಡ್ ನಾವೇನು ಮಾಡ್ಬೇಕು? ನಾ ಏನು ಹೇಳ್ತೀನಿ, ನಾನು ಅಷ್ಟ ಮಾಡೋದು ಕೆಲಸದಿಂದ ಒದ್ದವಾಗ ಹಾಕ್ತೀನಿ. ಮಂಗ್ಯ ಸೊಳ ಮಕ್ಕಳ. ಆಯ್ತು ಸರ್, ಅದನ್ನ ಹೆಂಗ ಕಾಡು ನಾಶ ಮಾಡ್ತೀವಿ ನಾವು ನೋಡ್ಬಿಡ್ತೀವಿ. ಬಾಯ್ ಇವ್ರು ಕಾಡು ಖಾಲಿ ಮಾಡಿಸೋ ಜವಾಬ್ದಾರಿ ನಿಮ್ದು. ಹೇಳ್ತೀನಿ ಸರ್ ನಾನು. ಸರ್ ಇವು ಗಿಡ ಎಲ್ಲ ಕಡಿಸು ಅಂತ ಹೇಳಿದ್ರಲ್ಲ, ಬಂದಾರ ಮತ್ತು ಮಾತಾಡಿ. ಒಬ್ಬನಿಂದ ಆಗೋಲ್ಲ, ಇನ್ನೊಂದು 10 ಮಂದಿ ಹೆಚ್ಚಿಗೆ ತೋರಿಗೆ ಲೇಬರ್. ಏನೋ ಗಿಡ ಕಡಿಸೋದ ಎಲ್ಲ ಗಿಡನ ಕಡಿಸ್ಬಿಡ್ರಿ. ಜಲ್ದಿ ಮುಗಿಸೋ ಕೆಲಸನ. ಏನ್ ಸರ್ ಕಡಿಯೋದು ಗಿಡ ಮಾತಾಡ್ತೀರಿ? ಏನು ಹೇಳಿದೆ ನಿಮಗೆ? ಇಲ್ಲಿ ಪಾರ್ಕ್, ರೆಸಾರ್ಟ್, ಕಾರ್ಖಾನೆಗಳು ಬರ್ತಾವೆ. ಸರ್ಕಾರದಿಂದ ಆದೇಶ ಆಗಿದೆ ಅಂತ ಹೇಳಿದ್ನಿಲ್ಲ, ಜಲ್ದಿ ಖಾಲಿ ಮಾಡ್ರಿ. ನೀವೇನು ಅದೇನು ಕೈತೀರ ನಾವು ನೋಡ್ತೇವೆ. ಕುಂದ್ರಲ್ಲ ಇಲ್ಲಿ ಕಡಿಲ್ಲ ಅವ್ರು. ನಮ್ಮ ಪ್ರಾಣ ಹೋದ್ರೆ ಪರವಾಗಿಲ್ಲ, ಒಂದು ಹುಲ್ಲು ಕಡ್ಡಿ ನಿಮ್ಗೆ ತೊಗೊಂಡು ಹೋಗಕ್ ಬಿಡಲ್ಲ ನಾವು. ನೀವು ಇಲ್ಲಿಂದ ಎದ್ದು ಹೋಗಕ್ಕೆ ಕೊಡಂಗಿಲ್ಲ. ನಾನು ಒದ್ದು ಒಳಗೆ ಹಾಕ್ತೀನಿ ನಿಮ್ಮನ್ನ. ಒಳಗ ಹಾಕ್ರಿ, ಎಲ್ಲ ಹಾಕ್ರಿ. ನಮ್ಮ ಪ್ರಾಣ ಇಲ್ಲೇ ಹೋಗ್ಲಿ, ಈ ಕಾಡು ಒಂದು ತುಟಿಗೆ ನಾಶ ಮಾಡಕ್ ಬಿಡಲ್ಲ ನಾವು. ಅದು ಹೆಂಗೆ ಬಿಡಲ್ಲ ನಾನು ನೋಡ್ತೀನಿ ರೀ. ಹಾಂ, ನೋಡ್ಕೋರಿ ಸರ್. ಎಲ್ಲಿ ಆಗಲ್ಲದ್ ಬೇಡ ನಾವು. ಇಲ್ಲೇ ಕುಂದ್ರಣ. ಈ ಕಾಡು ಒಂದಿಟ್ಟು ಮುಟ್ಟೋದು ಬೇಡ ಅವ್ರು. ಹಂಗ ನೋಡ್ಕೊಂಡು ಹೋಗೋಣ. ತಗೊಂಡೋಗಿರ್ಬಾರ್ದು, ಹಂಗೆ ಮಾಡೋಣ ಅವ್ರಿಗೆ. ಈ ಪ್ರಕೃತಿನ ಹಾಳು ಮಾಡ್ಕೊಂತ ಹೊಂಟ್ರ ನಾಳೆ ಆಕ್ಸಿಜನ್ ಇರ್ಲಾರ್ದ ಸಾಯ್ಬೇಕಾಗತ್ತೆ ನಾವು. ನೋಡೋಣ ಅವ್ರನ್ನ. ಬರ್ಲಿ, ಯಾರು ಬರ್ತಾರ ಬರ್ಲಿ. ಯಾರು ಈ ಅರಣ್ಯ ನಾಶ ಮಾಡಬೇಡ್ರಿ. ಪ್ರಕೃತಿಯಿಂದ ನಾವು, ನಮ್ಮಿಂದ ಪ್ರಕೃತಿ ಅಲ್ಲ. ಪ್ರತಿಯೊಂದು ಮನೆಗೂ ಒಂದೊಂದು ಗಿಡ ನೆಡೋದು ನಮ್ಮ ಕರ್ತವ್ಯ. ಹಸಿರೇ ಉಸಿರು. ಕಾಡು ಬೆಳೆಸಿ ನಾಡು ಬೆಳೆಸಿ.